ನಮ್ಮಣ್ಣಂಗ ಬಂದಿಲ್ಲಾಗಿತ್ತು ಆದ್ರೆ ನಾಷ್ಟಾ ಕೊಡ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಹೆಂಗದಿರಿ ಸಾವ್ಕಾರ ಮಂದಿ? ನಾನು ನಮ್ಮ ಪ್ರೀತಿಯ ಚಿನ್ನು ಕನ್ನಡಿಗ ಮಾಡುವ ನಮಸ್ಕಾರಗಳು. ಬರ್ರಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣಂತ. ಹಾಯ್, ವೆಲ್ಕಮ್ ಟು ಮೈ ಬ್ಲಾಗ್. ಮಮ್ಮಿ ನಾಷ್ಟಾ ಕೊಡ. ಗೈಸ್ ಇದು ನಮ್ಮ ಅಣ್ಣಂಗೆ ಹಾಕ್ಬೋರಿ, ನಂಗೆ ಸಪ್ರೇಟ್ ಮಾಡ್ಕೊಡ. ನಮ್ಮ ಅಣ್ಣಂಗೆ ಹಾಕೊಂಡು ತೊಳೆ. ಗೈಸ್ ಇಲ್ಲಿ ನಮ್ಮ ಮಮ್ಮಿ ನಂಗೆ ಪಲ್ಟ ಕೊಡತ್ತಾರೆ. ಇದು ತಿಂದಿಗಿಂದ ಆಮೇಲೆ ಹೋಗೋ ಮುಂದೆ ಸಿಗ್ತೀನಿ ಸ್ಟೇಟಿನ್ ಆಗಿರಿ. ಇಲ್ಲ ನಮ್ಮ ಮಮ್ಮಿ ನಂಗೆ ನಾಷ್ಟ ಕೊಟ್ಟಾರ ಗೈಸ್. ತಿಂದಾದ್ಮೇಲೆ ಸಿಗ್ತೀನಿ ಸ್ಟೇಟಿನ್ ಆಗಿರಿ. ಏನ್ರಿಪ್ಪ ಅಂದ್ರೆ ಬೆಳಗಿನ ಕರೆಯತ್ತಿದೆ ನಮ್ಮ ಅಣ್ಣಂಗೆ ಬಂದಿಲ್ಲಾಗಿತ್ತು ಆದ್ರೆ ಈಗ ನಮಾಜ್ ಮುಗಿಸ್ಕೊಂಬಂದು ಈಗ ದಾಂಡ್ಲಿ ಹೊಂಟಿವಿ. ಯಾಕಂದ್ರೆ ನಾಳೆ ರಂಜಾನ್ ಹಬ್ಬ ಐತಲ್ರಿ, ಅದಕ್ಕೆ ಸ್ವಲ್ಪ ಐಟಮ್ಸ್ ತರೋದಿತ್ತು. ಅದಕ್ಕೆ ಹೊಂಟಿವಿ ದಾಂಡ್ಲಿಗೆ ತರಕ. ಅಲ್ಲಿ ಹೋಗಿಂದ ಏನೇನು ತೊಗೊಂತೀವಿ ಎಲ್ಲ ತೋರಿಸ್ತೀನಿ ಅಂತ ಸ್ಟೇಟ್ಯೂನ್ ಆಗಿರಿ. ಒಂದು ಪ್ರೇಮಿಗಾಗಿ ಪ್ರೇಮಿಯೊಬ್ಬ ಇರದ ಕ್ಷಣ, ಈ ತಿರುಗು ಭೂಮಿ ತಿರುಗದೆಂದು ಒಂದು ಕ್ಷಣ, ಇಲ್ಲಿ ಸನಿಹ ಉಂಟು ವಿರಹ ಉಂಟು ಪ್ರತಿದಿನ, ಪ್ರತಿ ಹೆಜ್ಜೆಯಲ್ಲೂ ಕಾಯಬೇಕು ಮನ ಮನ. ನನ್ನಾಣೆಗೂ ನಿನ್ನ ಬಾಳೆಲ್ಲ ಬೆಳಕಿರಲಿ, ನಿನ್ನ ನಾಳೆಗಳೆಲ್ಲ ನಾನೆನೆಯೋ. ಸೊ ಏನ್ರಿಪ್ಪ ಅಂದ್ರೆ ಈಗ ಊಟ ಮಾಡಿ ಮುಗಿತ್ತ ನಮ್ದು ನಮ್ಮ ಅಣ್ಣದ. ಈಗ ಎಗ್ರೆಸ್ ತಿಂದ್ವಿ, ಹೊಟ್ಟಿ ಫುಲ್ ಆಗೈತಿ. ಈಗ ಮತ್ತೆ ನೆಕ್ಸ್ಟ್ ಬಟ್ಟೆ ತರಕ್ ಹೋಗ್ಬೋದು ಅನ್ಸುತ್ತ, ತೋರಿಸ್ತೇನೆ ಸ್ಟೇಟ್ಯೂನಿಗೆ. ಸೊ ಏನ್ರಿಪ್ಪ ಅಂದ್ರೆ ಈಗ ಬಂದಿವಿ ಬಟ್ಟೆ ತೊಗೊಳಕ್. ನಮ್ಮ ಅಪ್ಪಗ ಹೊಸ ಬಟ್ಟೆ ತೊಗೊಳಕ್, ನಾಳೆ ಹಬ್ಬ ಐತಲ್ರಿ, ಅದಕ್ಕೆ ಹೊಸ ಬಟ್ಟೆ ತೊಗೊಳಕ್ ಬಂದಿವಿ. ಬ್ಲ್ಯಾಕ್ ಒಳಗೆ ದಾಂಡೇಲಿ ನೋಡ್ಬೋದು, ತೋರಿಸ್ತೀನಿ ಸ್ಟೇಟ್ಯೂನಿಗೆ. ನನ್ನಾಣೆಗೂ ನಿನ್ನ ಬಾಳೆಲ್ಲ. ಏನ್ರಿಪ್ಪ ಅಂದ್ರೆ ನಮ್ಮ ಅಪ್ಪಗ ಡ್ರೆಸ್ ಸೆಲೆಕ್ಟ್ ಮಾಡಿದ್ವಿ. ಇದೊಂದು ಪ್ಯಾಂಟ್, ಇದೊಂದು ಶರ್ಟ್ ಸೆಲೆಕ್ಟ್ ಮಾಡೈತಿ ಅಷ್ಟೇ. ಅಂದ್ರೆ ಇಲ್ಲಿ ನಾಳೆ ಹಬ್ಬ ಐತಲ್ಲ, ಹೂವ ತರಕ್ ಬಂದೀವಿ. ತೊಗೊಂಡಾದ್ಮೇಲೆ ಸಿಗ್ತೀನಿ ಸ್ಟೇಟಿನಾಗೆ. ಏನ್ರಿಪ್ಪ ಅಂದ್ರೆ ಅಲ್ಲಿ ಹೂವ ಆರ್ಡರ್ ಕೊಟ್ಟು ಬಂದ್ವಿ. 1 ತಾಸು ಆದ್ಮೇಲೆ ಕೊಡ್ತಾರಂತ. ಈಗ ಬೂಟ್ ತರಕ್ ಹೋಗ್ಬೇಕ, ನಾಳೆ ಹಬ್ಬ ಐತಲ್ಲ, ಬೂಟ್ ತರಕ್ ಹೊಸಾದ್. ಅಂದ್ರೆ ಅಂಗಡಿ ಒಳಗೆ ಭಾಳ ಡ್ರೆಸ್ ಇತ್ತು, ಅದಕ್ಕೆ ತೋರ್ಸಾಕಾಗಿಲ್ಲ. ಈಗ ಮನೆಗೆ ಬಂದೆ, ಈಗ ತೋರ್ಸಾತೀನಿ ನೋಡ್ರಿ ಬೂಟ್. ಇವ್ ನೋಡ್ರಿ ನನ್ನ ಬೂಟ್ ಹೊಸಾದ್, ನಾಳೆ ಹಬ್ಬಕ್ಕೆ ಇದೆ ನೋಡ್ರಿ ಹೊಸ ಬೂಟ್. ಎಲ್ಲ ಮುಗಿತೆ, ತೊಗೊಂಡ ಶಾಪಿಂಗ್ ಎಲ್ಲ ಮಾಡಾಯ್ತು, ಮುಗಿತೆ. ಈಗ ಹೊಂಟಿವಿ ಆಮೇಲೆ ವಾಪಸ್. ಯಾಕಂದ್ರೆ ಮತ್ತೆ 6 ಗಂಟೆ ಮಸೀದಿ ಹೋಗ್ಬೇಕ. ಈಗ ಗಾಡಿ ಚೇಂಜ್ ಮಾಡಿ ಈ ಅಣ್ಣನ ಜೊತೆ ಹೋಗ್ತೀನಿ. ಈ ಅಣ್ಣನ ಜೊತೆ ವಾಪಸ್ ಆಮೇಲೆ ಹೋಗಿ ಸಿಗ್ತೀನಿ ಸ್ಟೇಟ್ಯೂನ್ ಆಗಿದೆ. ಬೆಳಕಿರಲಿ ನಿನ್ನ ನಾಳೆಗಳೆಲ್ಲ ನಾನೆನೆಯೋ ಹಾಗಿರಲಿ. ಬಾ ಕ್ಷಮಿಸು ಬಾ, ಹಿಂದೆ ಕ್ಷಮಿಸು ಬಾ, ನೀ ತಾನೇ ನನ್ನ ಜೀವ ಎಂದು ಕಂಡ ಕನಸು, ಅದು ನಿನ್ನ ಮನಸ್ಸು, ನಿನ್ನ ಮನಸ್ಸಿಗಾಗಿ ಸೋತೆ. ಏನ್ರಿಪ್ಪ ಅಂದಿದ್ರೆ ಬ್ಲಾಗ್ ಬರೀ 3 ನಿಮಿಷದ ಆಗ್ತೈತಿ. ಯಾಕಂದ್ರೆ ಫಸ್ಟ್ ಬ್ಲಾಗ್ ಇದೆ ನನ್ನ ಯೂಟ್ಯೂಬ್ ಒಳಗೆ, ಅದಕ್ಕೆ ಅಡ್ಜಸ್ಟ್ ಮಾಡ್ಕೊರಿ. ಮತ್ತು ಮುಂದಿನ ಬ್ಲಾಗ್ ಒಳಗೆ ಜಾಸ್ತಿ ಮಾಡಕ್ಕೆ ನೋಡ್ತೀನಂತ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ಸಿಗೋಣಂತ ಮುಂದಿನ ಬ್ಲಾಗ್ ಒಳಗೆ.